ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಇವರ ಮದುವೆ ಆಗಿ ಒಟ್ಟು 12 ವರ್ಷ ಆಗಿರುತ್ತೆ. ಕೇವಲ ಒಂದು ಮಗು ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಎರಡನೇ ಮಗು ಆಗುತ್ತಿಲ್ಲ. ಅದಕ್ಕೆ ಸ್ನೇಹಿತರೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಹೆಸರು ಶಿವಾನಿ ಪಾಟೀಲ್ ಅಂತ, ಸ್ವಂತ ಊರು ಬಿಜಾಪುರ ಆಗಿರುತ್ತೆ. ಮದುವೆ ಕೂಡ ಆಗಿದೆ ಸ್ನೇಹಿತರೆ. ಎರಡನೇ ಮಗು ಆಗುತ್ತಿಲ್ಲ. ಅದಕ್ಕೆ ಸ್ನೇಹಿತರೆ ಹೇಗಾದರೂ ಮಾಡಿ ಎರಡನೇ ಮಗು ಪಡೆಯುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಜೊತೆಗೆ ಸ್ನೇಹಿತರೆ ಇವರ ಹತ್ತಿರ ಮರ್ಸಿಡೀಸ್ ಬೆಂಜ್ CLE ಕ್ಯಾಬ್ರಿಯೋಲೆಟ್ ಈ ಒಂದು ಕಾರ್ ಕೂಡ ಇವರ ಹತ್ತಿರ ಇರುತ್ತೆ. ಸೊ ನೋಡ್ಬೋದು. ಆ್ಯಂಡ್ ಸದ್ಯದ ಇವರ ಪರಿಸ್ಥಿತಿ ನೋಡಿ ಈ ರೀತಿಯಾಗಿರುತ್ತೆ. ನನ್ನ ವಯಸ್ಸಿನ ಗೆಳತಿಯರಿಗೆ 2 ರಿಂದ 3 ಮಕ್ಕಳು ಇವೆ. ನನ್ನ ಮದುವೆಯಾಗಿ 12 ವರ್ಷ ಆಗಿದೆ. ಇದುವರೆಗೂ ಕೇವಲ ಒಂದು ಮಗು ಮಾತ್ರ ಜನಿಸಿದೆ ಎಂದು ಹೇಳಿಕೊಂಡಿದ್ದಾರೆ. ಇನ್ನು ಕೇವಲ ಒಂದು ಮಗುವಿಗೆ ಜನ್ಮ ಕೊಟ್ಟಿದ್ದೇನೆ. ನನಗೆ ಇನ್ನೊಂದು ಒಂದು ಗಂಡು ಮಗು ಬೇಕಾಗಿದೆ ಎಂದು ಹೇಳಿಕೊಂಡಿದ್ದಾರೆ. ಆದರೆ ಯಜಮಾನರ ಕೈಯಿಂದ ಹೊಟ್ಟೆ ತರಿಸಲು ಆಗುತ್ತಿಲ್ಲ. ಯಜಮಾನರ ಕೈಯಿಂದ ಇನ್ನೊಂದು ಮಗು ಕೊಡಲು ಆಗುತ್ತಿಲ್ಲವೆಂದು ನೇರವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲ ವಿಧಾನದಲ್ಲಿ ಟ್ರೈ ಮಾಡಿದ್ದೀನಿ, ಆದರೂ ಹೊಟ್ಟೆ ಬರುತ್ತಿಲ್ಲ ಎಂದು ತುಂಬಾನೇ ಬೇಸರ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ನಿಮ್ಮ ಜೊತೆಗೆ ಪ್ರೊಫೈಲ್ ಶೇರ್ ಮಾಡಿಕೊಳ್ಳುತ್ತಿದ್ದೇನೆ. ಬಳಿ ಬರುವ ವ್ಯಕ್ತಿ ನಂಬರ್, ಈಕೆಯ ಬಳಿ ಬರುವಂತಹ ವ್ಯಕ್ತಿ ನಂಬರ್ ಇದ್ದರೆ ಕೊಡಿ, ಸಹಾಯ ಮಾಡಿ, ಖಂಡಿತ ಕರೆ ಮಾಡಿ ಮಾತನಾಡಿ ಸಂಪರ್ಕಿಸುವುದಕ್ಕೆ ಪ್ರಯತ್ನ ಪಡುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದು ಸ್ನೇಹಿತರೆ ಇವರ ಹತ್ತಿರ ಇರತಕ್ಕಂಥ ಮರ್ಸಿಡೀಸ್ ಬೆಂಜ್ CLE ಕ್ಯಾಬ್ರಿಯೋಲೆಟ್ ಕಾರ್ ಆಗಿರುತ್ತೆ. ತುಂಬಾನೇ ಒಂದು ನ್ಯೂ ಫೀಚರ್ಸ್ ಹೊಂದಿರತಕ್ಕಂಥ ಕಾರ್ ಆಗಿದೆ. The 2025 Mercedes-Benz CLE Cabriolet is a luxurious 4-seat convertible that combines performance with comfort, replacing both the C-Class and E-Class Cabriolet models. ಇದು 4 ಸೀಟ್ ಹೊಂದಿರತಕ್ಕಂಥ ಒಂದು ಲಕ್ಸುರಿಯಸ್ ಕಾರ್ ಆಗಿರುತ್ತೆ. ಈ ಒಂದು ಸ್ನೇಹಿತರೆ C-Class ಮತ್ತು E-Class ಏನು ಕಾರ್ ಇರುತ್ತೆ, ಈ ಎರಡು ಕಂಬೈನ್ ಮಾಡಿ ಮರ್ಸಿಡೀಸ್ ಬೆಂಜ್ CLE ಕ್ಯಾಬ್ರಿಯೋಲೆಟ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಾಗಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ಕಾರ್ನ ಡಿಸೈನ್ ಬಗ್ಗೆ ನೋಡೋದಾದರೆ, ದ CLE ಕ್ಯಾಬ್ರಿಯೋಲೆಟ್ ಆಫರ್ಸ್ ಎ ಸ್ಪೇಸಿಯಸ್ ಇಂಟೀರಿಯರ್ ವಿತ್ ಸೀಟಿಂಗ್ ಫಾರ್ 4. The digital cockpit includes a 12.3-inch and instrument cluster and a 11.9-inch multimedia touchscreen. ಕಾರ್ ಒಳಗಡೆ ಕೂಡ ಸ್ನೇಹಿತರೆ ಒಳ್ಳೆ ಸ್ಪೇಸ್ ಇರುತ್ತೆ. ಬಟ್ 4 ಜನ ಕುಳಿತುಕೊಳ್ಳುವಂಥ ಒಂದು ಸೀಟ್ ಇದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಹಾಗೂ ಈ ಒಂದು ಕಾರಲ್ಲಿ 11.9-inch ಮಲ್ಟಿಮೀಡಿಯಾ ಒಂದು ದೊಡ್ಡ ಟಚ್ ಸ್ಕ್ರೀನ್ ಇರುತ್ತೆ. ಈ ಒಂದು ಕಾರ್ ಸ್ನೇಹಿತರೆ ಇದೇ ವರ್ಷ ಜನವರಿ ಮಂತಲ್ಲಿ ತಾವು ಖರೀದಿ ಮಾಡಿದ್ದಾರೆ. ಒಳ್ಳೆ ಲಕ್ಸರಿ ಕಾರ್ ಆಗಿರುತ್ತೆ. ನೋಡೋದಕ್ಕೂ ತುಂಬಾನೇ ಒಂದು ಅಟ್ರಾಕ್ಟಿವ್ ಆಗಿದೆ. ಸೊ ನೋಡ್ಬೋದು.